subscribe to my channel. And also press this bell icon. ಬೆಂಗಳೂರು ಪೂರ್ವ ತಾಲೂಕು ಬೀದರಳ್ಳಿ ಹೋಬಳಿ ಕಾಡುಗೋಡಿ ಗ್ರಾಮದಲ್ಲಿ ಕರ್ನಾಟಕ ಜನಾಂದೋಲನ ಸಂಘಟನೆ ಹಾಗೂ ಕರ್ನಾಟಕ ರಿಪಬ್ಲಿಕನ್ ಸೇನಾ ಸಂಘಟನೆಯಿಂದ ಕಾಡುಗೋಡಿಯಲ್ಲಿ ಕಾರ್ಯಕರ್ತರ ಸೇರ್ಪಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಂಘಟನೆ ಹೋರಾಟ ಬಗ್ಗೆ ಚರ್ಚೆ ಮಾಡಲಾಯಿತು. ಹಲವು ಕಾರ್ಯಕರ್ತರು ಸೇರ್ಪಡೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನಾ ರಾಜ್ಯಾಧ್ಯಕ್ಷರಾದ ಪ್ರಜ್ವಲ್ ಜಿಗಣಿ ಶಂಕರ್ ರವರು ಹಾಗೂ ಕರ್ನಾಟಕ ಜನಾಂದೋಲನ ಸಂಘಟನೆ ರಾಜ್ಯಾಧ್ಯಕ್ಷರಾದ ಎನ್ ಸುಹೇಲ್ ರವರು, ಸಂಘದ ಪದಾಧಿಕಾರಿಗಳಾದ ಡಿಚ್ಚಿ ರಾಜಣ್ಣ, ಸಂಜಯ್, ಶಿವು, ಲಾರೆನ್ಸ್ ಬೆಂಜು, ಲೋಕೇಶ್, ಮುಬಾರಕ್ ಯೇಸು, ಕೃಷ್ಣಮೂರ್ತಿ, ಶಬೀರ್, ಶ್ರೀನಿವಾಸ್ ಮತ್ತು ಇತರೆ ಕಾರ್ಯಕರ್ತರು ಭಾಗವಹಿಸಿದರು. ಚೆನ್ನಾಗಿದೆ. ಇವತ್ತು ಕಾಡುಗೋಡಿ ಗ್ರಾಮದಲ್ಲಿ ಹೋರಾಟ ಸಂಘಟನೆ ಮತ್ತು ಕನ್ನಡ ರಿಪಬ್ಲಿಕನ್ ಸೇನಾ ವತಿಯಿಂದ ಸೇರ್ಪಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಯುವ ಘಟಕ ರಾಜ್ಯಾಧ್ಯಕ್ಷರಾಗಿ ಸಂಜಯ್ ಅವರನ್ನು ಆಯ್ಕೆ ಮಾಡಿದ್ದೆ. ಮಾದೇಪುರ ವಿಧಾನಸಭಾ ಕ್ಷೇತ್ರಕ್ಕೆ ಮುಬಾರಕ್ ಅವರನ್ನು ಆಯ್ಕೆ ಮಾಡಿದ್ದೆ. ಮಾಡಿ ಇನ್ನು ಮುಂಚೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡ್ತಾ ನೇಮಕ ನೀಡಲಾಗುತ್ತೆ. KGS ಮತ್ತು KRS ಹೇಳೋದು ಕ್ಯಾಮ್ರಾ ನೋಡ್ಕೊಂಡು ಮಾತಾಡಬೇಕು. ಹಾಗೆ ಹೇಳಿ ಸರ್. ಜೈ ಭೀಮ್. ನೂತನವಾಗಿ KGS ಸಂಘಟನೆಗೆ ಸೇರ್ಪಡೆಗೊಂಡಂತ ನಮ್ಮ ಸಂಜಯ್ ಮತ್ತು ಅಫ್ಫು ಅವರಿಗೆ ಅಭಿನಂದನೆಗಳು. ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿ ನಮ್ಮ ಸಂಜಯ್ ಅವರು ಮತ್ತು ಮಾದೇಪುರ ಕ್ಷೇತ್ರದ ಅಧ್ಯಕ್ಷರಾಗಿ ನಮ್ಮ ಅಫ್ಫು ಅವರು ಸೇರ್ಪಡೆಗೊಂಡಿದ್ದಾರೆ. ಒಳ್ಳೆಯ ರೀತಿ ಕೆಲಸಗಳನ್ನ ಮಾಡಿ ಒಳ್ಳೆಯ ರೀತಿ ಸಂಘಟನೆಯನ್ನ ಮುಂದಕ್ಕೆ ತಗೊಂಡೋಗಿ ಒಳ್ಳೆಯ ಕೆಲಸಗಳನ್ನ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇವೆ. ಯಾವ್ಯಾವ ಕೊಟ್ಟಿದ್ದೀರಾ ಸರ್? ಅವರಿಗೆ KGS ಯುವ ಘಟಕದ ರಾಜ್ಯಾಧ್ಯಕ್ಷನಾಗಿ ನಮ್ಮ ಸಂಜಯ್ ರವರಿಗೆ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಹಾಗೂ ನಮ್ಮ ಅಪ್ಪು ಅವರಿಗೆ ಮಾದೇಪುರ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಜೈ ಭೀಮ್. ಇವತ್ತು ಕಾರ್ಯಕ್ರಮ ನನಗೆ ಏನಂತ ಗೊತ್ತಾಗಿಲ್ಲ. ನಮ್ಮ ಸಾಹೇಬ್ರ ಜೊತೆಗೆ ನಾವು ಓಡ್ ಬಂದೆ. ಏನು ವಿಷಯ ಅಂತ ನನಗೆ ಹೇಳಿಲ್ಲ. ಇವತ್ತು ನಮ್ಮ KGS ಆಗಿರಲಿ, ನಮ್ಮ KRS ಆಗಿರಲಿ, ಎರಡು ಪುಟ್ಟವಾಗಿ ಇವತ್ತು ಬಾಬಾ ಸಾಹೇಬರು ಮತ್ತು ದಣಿ ಕೇಳಬೇಕಾದ್ರೆ ನಮ್ಮ ಗುರುಗಳು ಶಂಕರ್ ಸಾಹೇಬರು ಇವತ್ತು ಎಂತ ಹೆಸರಿಟ್ಟಿದ್ದಾರೆ ಅಂದರೆ KGS KRS ಎರಡೂ ಸಂಘಟನೆಗಳನ್ನ ಒಟ್ಟಿಗೆ ಮಾಡಿಬಿಟ್ಬಿಟ್ಟು ಹೋಗಿದ್ದಾರೆ. ತುಂಬ ಸಂತೋಷ. ಪುಣ್ಯಾತ್ಮ ಇಲ್ಲ ಇವತ್ತು ಪ್ರಜ್ವಲ್ ಅವರು ಪುತ್ರ ಬಂದಿದ್ದಾರೆ. ಆ ದೇವರು ಬಂದಿರೋದಕ್ಕೆ ಅಯ್ಯಪ್ಪನ್ನ ಸ್ವಲ್ಪ ಮುಂದಕ್ಕೆ ನಾವೆಲ್ಲ ಸೇರಿ ಕೂಟವಾಗಿ ನಿಲ್ಲಿಸಿ ಅಯ್ಯಪ್ಪನ್ನ ಸಂಘಟನೆ ಬೆಳೆಸ್ಬೇಕು. ಹಳ್ಳಿಯಲ್ಲಿ ಸ್ವಲ್ಪ ಸುತ್ತಬೇಕು. ನಮ್ಮ ಎಲ್ಲ ಕಡೆನೂ ನಮ್ಮ ಸ್ನೇಹಿತರುಗಳಿಗೆ ಅವಾಗ ಪರಿಚಯ ಮಾಡ್ಕೊಡ್ಬೇಕು. ಯೂತ್ಸು ನಿಮ್ಮಂಗೆ ಇಂಥ ಯೂತ್ಸು ನಾವು ಬಿಡಬಾರ್ದು ಕೈ. ಇವತ್ತು ಸಂಘಟನೆ ಜೊತೆಯಲ್ಲಿ ಹಾಕೊಂಡು ನಾವು ಬೆಳೆಸ್ಬೇಕು. ಇವತ್ತು ಬೆಳೆಸ್ಬೇಕು. ಎಲ್ಲೆಲ್ಲೋ ಮಾಡಿದ್ರೆ ನಾವು ಸೈಡ್ಗಳು ಮಾಡಿದ್ರೆ ಈ ಕಡೆ ಬೆಂತೂರು ಕಾಲ್ವಡಿಯಲ್ಲಿ ಮಾಡಿದ್ರಿ ನಾವು, ಅಥವಾ ಇಲ್ಲಿ ಚಿಕ್ಕಬಳ್ಳಳ್ಳಿ ಕಾಲುವಣಿ ಮಾಡಿದ್ರಿ, ಅಥವಾ ನಡವತ್ತಿ ಕಡೆ ಹಳ್ಳಿ ಕಡೆ ಇವತ್ತು ಸೇರ್ಪಡೆ ಕಾರ್ಯಕ್ರಮ ಅಂತೇಳಿ ನಾವು ಸೇರ್ಪಡೆ ಕಾರ್ಯಕ್ರಮ ಎಲ್ಲ ಹೇಳೋದಲ್ಲ, ನಾವೆಲ್ಲ ಒಗ್ಗಟ್ಟವಾಗಿ ನಿಂತು ಸಂಘಟನೆಗಳು ಬೆಳೆಸ್ಬೇಕು. ನಾನು ಅವತ್ತಿಂದ ಹೇಳ್ಕೊಂಡೇ ಬರ್ತಾ ಇದ್ದೀನಿ ಸಾಯಂಕಾಲ ಸಂಘಟನೆ ಬೆಳೆಸಿ ಏನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರ ಅಂತ ಕರ್ನಾಟಕ ಜನತಾ ಸಂಘಟನೆ ಮತ್ತು ಕರ್ನಾಟಕ ರಿಪಬ್ಲಿಕನ್ ಸೇನಾ ವತಿಯಿಂದ
ಸೇರ್ಪಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ನಾಯಕರಾದಂಥ ಯುವ ನಾಯಕರಾದಂಥ ಪ್ರಜ್ವಲ್ ಸರ್ ಅವರು ಬಂದಿದ್ದಾರೆ. ಅದೇ ಹಿರಿಯ ಮುಖಂಡರಾದಂಥ ರಾಜಣ್ಣ ಅವರು ಬಂದಿದ್ದಾರೆ. ನಕ್ಷತ್ರ ಅಧ್ಯಕ್ಷರಾದ ಶಿವ ಅವರು ಮತ್ತು ಲೋಕೇಶ್ ಅವರು, ಬೇಣು ಅವರು, ಮೂರ್ತಿ ಕೃಷ್ಣಮೂರ್ತಿ ಅವರು, ಯೇಸು ಅವರು, ಅಪ್ಪು, ರಾಜೇಶ್ ಅವರು ಬಂದಿದ್ದಾರೆ. ಶ್ರೀನಿವಾಸ್ ಅವರು ಬಂದಿದ್ದಾರೆ. ಏನು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ ಅಂದ್ರೆ, ಯುವ ಘಟಕ ರಾಜ್ಯಾಧ್ಯಕ್ಷರಾಗಿ ಸಂಜಯ್ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಮಾದೇಪುರ ಕ್ಷೇತ್ರ ಅಧ್ಯಕ್ಷರಾಗಿ ಮುಬಾರಕ್ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಈ ಆಯ್ಕೆ ಮಾಡುವ ಉದ್ದೇಶ ಏನು ಅಂದರೆ, ನಾವು ಮುಂದಿನಲ್ಲಿ ಎಲ್ಲ ಕರ್ನಾಟಕ ರಾಜ್ಯಾದ್ಯಂತ ನಾವು ಪ್ರವಾಸ ಮಾಡಿ ಪ್ರತಿ ಗ್ರಾಮಗಳಲ್ಲೂ, ಪ್ರತಿ ಹಳ್ಳಿಗಳಲ್ಲೂ, ತಾಲೂಕು ಮತ್ತು ಜಿಲ್ಲಾವರೆಗೂ ನಾವು ಸಂಘಟನೆ ಬಲಿಷ್ಠ ಕಟ್ಟಬೇಕು ಅಂತ ಹೇಳ್ಬಿಟ್ಟು ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸರ್. ಮಾತು ಮತ್ತು ನಾವು ಕರಡಗೋಡಿ ಭಾಗದಲ್ಲಿ ಮಾದೇಪುರ ಕ್ಷೇತ್ರಕ್ಕೆ ನಮ್ಮ ಯುವ ನಾಯಕರಾದ ಸಂಜಯ್ ಅವರು ಮತ್ತು ಅಪ್ಪು ಅವ್ರನ್ನ KJS ಸಂಘಟನೆಗೆ ಸೇರ್ಪಡೆಗೊಳಿಸಿದ್ದೀವಿ. ಅವರ ನಮಗೆ ಒಳ್ಳೆ ರೀತಿಯ ಒಂದು ಇಚ್ಛೆ ಇದೆ. ಒಳ್ಳೆ ರೀತಿಯ ಒಂದು ಬೆಳವಣಿಗೆ ಆಗಲಿ, ಸಂಘಟನೆ ಮುಂದೆ ಚೆನ್ನಾಗಿ ಕಟ್ಟಲಿ, ಅವರು ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನ ಕೊಡಲಿ ಅಂತ ಹೇಳ್ತಾ ಸೇರ್ಪಡೆಗೊಂಡಂತ ಇಬ್ಬರಿಗೂ ನಾವು ಅಭಿನಂದನೆ. KJS ಸಂಘಟನೆಯಲ್ಲಿ ಹೊಸದಾಗಿ ಯುವ ಘಟಕದ ಅಧ್ಯಕ್ಷರಾಗಿ ಸಂಜಯ್ ಅವರು ನೇಮಕವಾಗಿದ್ದಾರೆ. ಇವರು ವಂದನೆಗಳು. ಹಾಗೆ ಈ ಸಂಘಟನೆಗೂ ಬಲಪಡಿಸಿ ಶಂಕರ್ ಸಾಹೇಬ್ ಹಾದಿಯಲ್ಲಿ ಹಾಗೆ ಸಂಘಟನೆ ಹಿಂಗೆ ಬೆಳೆಸ್ತಾ ಬಲಪಡಿಸ್ತಾ ಹೋಗೋಣ ಅಂತ ನನ್ನ ಮಾತು ಮುಗಿಸ್ತಾರೆ. ಹಾಗೆ ಮಾದೇಪುರ ಕ್ಷೇತ್ರದ ಅಧ್ಯಕ್ಷರಾಗಿ ಅಫೂಲ್ ಆಯ್ಕೆ ಮಾಡಿದ್ದಾರೆ. ಅವ್ರಿಗೂ ಶುಭವಾಗಲಿ, ಒಳ್ಳೆ. ನಮಸ್ಕಾರ ಎಲ್ರಿಗೂ. ಇವತ್ತು ನಮ್ಮ KJS ಸಂಘಟನೆಯಲ್ಲಿ ರಾಜ್ಯಾಧ್ಯಕ್ಷ ಯುವ ಘಟಕವಾಗಿ ಆಯ್ಕೆ ಮಾಡಿರುವಂತಹ ನಮ್ಮ ರಾಜ್ಯಾಧ್ಯಕ್ಷರಾದ ಗೋಯಲ್ ಸಾರ್ಗೂ ಹಾಗೂ ನಮ್ಮ ಯುವ ನಾಯಕರಾದಂಥ ಪ್ರಜ್ವಲ್ ಸರ್ ಅವರು ಹಾಗೂ ನಮ್ಮ ರಾಜಣ್ಣ ಅವರಿಗೆ ಹಾಗೂ ನಮ್ಮ ಶಿವ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಅವ್ರು ನನ್ನ ಮೇಲೆ ನಂಬಿಕೆಯನ್ನು ಇಟ್ಟು ಅವರನ್ನು ಕೊಟ್ಟಿರುವಂಥ ಸ್ಥಾನಮಾನವನ್ನು ಕಾಪಾಡ್ತೇನೆ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಪ್ರಮಾಣವನ್ನು ಅರ್ಥ ನಮ್ಗೇನು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೋ ಮತ್ತೆ ನಾನು ಕಾಪಾಡ್ಕೊಳ್ತೀನಿ ಅಂತೇಳಿ. ಇವತ್ತೇನು ಯುವ ಘಟಕ ಮಾದೇಪುರ ಯುವ ಘಟಕ ಕೊಟ್ಟಿದ್ದಾರೆ, ಅದಕ್ಕೆ ನಾನು ಚಿರಋಣಿಯಾಗಿರ್ತೀನಿ. ಆಮೇಲೆ ಸಂಘಟನೆಯನ್ನು ಇನ್ನೂ ಬಲಿಷ್ಠವಾಗಿ ಮಾಡ್ಕೊಂಡು ಅದನ್ನು ಮಾಡ್ಕೊಡ್ತೀನಿ.